ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಗೋಧಿ ಎಲ್ಲ ನೋಡಿ ಇದೆ ರಾಯಚೂರು ಫ್ಲೋರ್ ಮಿಲ್ಲಲ್ಲಿ ಖಾಲಿ ಮಾಡಿಕೊಂಡು ಫೋನ್ ಮಾಡಿದ್ದೆ ಆಫೀಸ್ಗೆ, ವಿಜಯಲಕ್ಷ್ಮಿ ಆಫೀಸ್ಗೆ, ಪ್ರಶಾಂತ್ಗೆ ಲೋಡ್ ಹೇಳ್ದ. ಲೊಕೇಶನ್ ಕಳ್ಸಿದಾನೆ, ಇಲ್ಲೇ ಹೈದರಾಬಾದ್ ರೋಡಲ್ಲಿ ಹೋಗ್ಬೇಕಂತೆ ಲೋಡ್ಗೆ. ಮಿಲ್ ಹತ್ರ ಹೋಗ್ತಾ ಇದೀವಿ ಸ್ನೇಹಿತರೆ. ಈಗ ರಾಯಚೂರು ಫ್ಲೋರ್ ಮಿಲ್ಲಿಂದ ಈಗ ಹೊರಡ್ತಿತ್ತು. ಈಗ ಅಕ್ಕಿ ಲೋಡ ಲೋಡು ಬೆಂಗಳೂರು ಯಶವಂತಪುರಕ್ಕೆ ಟ್ರಾಫಿಕ್ ಮರ ಇವತ್ತು. ಇಲ್ಲಿಂದ ಲೋಡಿಂಗ್ ಪಾಯಿಂಟಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ 9 ಕಿಲೋಮೀಟರ್. 9 ಕಿಲೋಮೀಟರ್. ಒಟ್ಲೂರು ಕ್ರಾಸ್ ಇಂದ ರೈಟ್ ಹೋಗ್ಬೇಕು. ಇಲ್ಲೇ 1 ಕಿಲೋಮೀಟರ್ ಇದೆ ಅಷ್ಟೇ ತೋರಿಸ್ತಾ ಐತೆ ಲೊಕೇಶನ್. ಕೊಡ್ಲೂರು ಕ್ರಾಸ್ ಇದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ, ಚಿಕ್ಕಸೂಗೂರು ಗ್ರಾಮ. ಸುಸ್ವಾಗತ. ರಾಯಚೂರು ಬೆಳವಣಿಗೆ ಕೇಂದ್ರ ರಾಯಚೂರು. ಒಳಗೆ ಒಂದು ಹೇಳಿ. ಇಲ್ಲಿಂದ ರೈಟ್ ಸೈಡ್ ಎಂಟ್ರೆನ್ಸ್ ನೋಡಿ. ವೇಣುಗೋಪಾಲ್ ರೈಸ್ ಇಂಡಸ್ಟ್ರೀಸ್. ಇವ್ರದ್ದು ಇನ್ನೊಂದು ಮಿಲ್ ಐತಂತೆ, ರಘು ರಾಮಚಂದ್ರ ಅಂತ. ಅಲ್ಲಿಗೆ ಹೋಗ್ಬೋದು ಅಂದ್ಕೊಂಡ್ಲ. ಇಲ್ಲೇ ಫಸ್ಟ್ ಕ್ರಾಸ್ ಆಗೈತೆ. ಅಲ್ಲಿ ರೈಟ್ ತಗೊಂಡು ನಾವು ಮೇನ್ ರೋಡ್ ಬಂದ್ವಲ್ಲ, ಅಲ್ಲಿ ಬಂದ್ಬಿಟ್ಟು ರೈಟ್ ತಗೊಂಡು ಫಸ್ಟ್ ಲೆಫ್ಟ್ ಅಲ್ಲಿ ಅಂತೆ. ಎರಡೆರಡು ಮಿಲ್ ಹೆಂಗೋ ಕಾಟ ಮಾಡಿಕೊಂಡಿದಾರಲ್ಲ, ಅದು ಬೆಸ್ಟ್ ಅಪ್ಪ. ನೋಡ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕಂತ ಮತ್ತೆ. ಇಲ್ಲೆಲ್ಲ ಇಲ್ಲೇ ಮಾಡಿ ಎಲ್ಲ ಬಿಲ್ಲಿ ಅಲ್ಲಿ ಬಿಲ್ಲು ಅಲ್ಲೇ ಕೊಡ್ತಾರೆ. ಇವ್ರದೇ ಮಿಲ್ ಅಲ್ವಾ, ಕಾಟ ಚಿಕ್ಕ ಎಲ್ಲ ಹೋಗ್ತಾ ಇರ್ತಾರೆ, ಬರ್ತಾರೆ, ಕೊಡ್ತಾರೆ. ಕಾಟ ಇವ್ರದೇ ಇರೋದ್ರಿಂದ ರವಿ ಕಾಟಾಗೇನು ಪೇಮೆಂಟ್ಗೆ ಏನು ದುಡ್ಡು ತಗೊಂಡಿಲ್ಲ. ಬೇರೆ ಆಗಿದ್ರೆ ಬೇರೆ ಕೆಲವು ಮಿಲ್ಗಳಾಗಿಲ್ಲ, ಬೇರೆ ಮಾಡಿಸ್ಕೊಂಡ್ ಬರ್ಬೇಕು, ಹೊರಗಡೆ ಮಾಡಿಸ್ಕೊಂಬ ಅಂತಾರೆ. ಕೆಲವ್ರು ಮಾಡಿಸ್ತಾರೆ, ಕೆಲವ್ರು ಮಾಡಿಸಲ್ಲ. ಬ್ಯಾಗು ಒಂದು ಪ್ರತಿಯೊಂದು ಬ್ಯಾಗು ಎಣಿಸ್ಕೋಬೇಕು ರವಿ. ಮುಂದೆ ನಿಂತ್ಕೊಂಡು ಒಂದು ಚೀಲ ಮಿಸ್ ಆಯ್ತು ಅಂದ್ರೆ ನಮ್ದೇ ತಲೆ ಮೇಲೆ ನಾವೇ ಕಟ್ಕೊಡ್ಬೇಕು. ಅಕ್ಕಿದು ಸವಾಸ ಅಲ್ಲ. ಬರ್ತಾನೆ ಅಲ್ಲ ಒಂದೇ ಸಲ. ಈಗ ಇದೇ ಮಿಲ್ ರಘು ರಾಮಚಂದ್ರ ಮಿಲ್ ಅಂತ. ಈಗ ಇದೇ ಮಿಲ್ಲಲ್ಲಿ ಲೋಡ್ ಆಗ್ತದೆ. ಫೈನಲ್ ಆಗಿ ಇನ್ನೊಂದು ಮಿಲ್ಲು ರಘು ರಾಮಚಂದ್ರಕ್ಕೆ ಬಂದಿದ್ದೀವಿ ಲೋಡಿಂಗ್ ಪಾಯಿಂಟ್ಗೆ. ಇವ್ರು ಹೆಂಗೋ ಸಾಯಂಕಾಲನೇ ಮಾಡೋದು ರಾಯಚೂರಲ್ಲಿ. ಯಾವಾಗಲೂ ಲೇಟೇನೆ, ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡು ಏನೋ ಊಟ ಮಾಡೋಣ, ಇವ್ರು ಲೋಡಿಂಗ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ. ಮಿಲ್ನವರು ಏನು ಲೇಟ್ ಮಾಡಲಿಲ್ಲ, ಬೇಗನೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ಅನ್ನ ಮಾಡಿಬಿಟ್ಟಿದ್ದೀರಾ? ಚಿತ್ರಾನ್ನ, ಮನೆ ಚಿತ್ರಾನ್ನ ಚೆನ್ನಾಗಾಯ್ತು. ನನ್ನ ಚಿತ್ರಾನ್ನ ಫೇಮಸ್. ಇನ್ನು ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ನೆನ್ನೆ ನೋಡ್ಬೇಕಲ್ಲ ಶುಂಠಿ ಎಲ್ಲ ತಾಂಡಿಸ್ತಾರೆ. ಇರಲಿಲ್ಲ ನಿಂಬೆಹಣ್ಣು. ಸೂಪರ್ ಆಗಿದೆ. ರಾಮಚಂದ್ರ ಮಿಲ್ಲಲ್ಲಿ 540 ಪ್ಯಾಕೆಟ್ ಲೋಡ್ ಆಗಿದೆ, 14 ಟನ್ನು. ಇನ್ನು 14 ಟನ್ಗೆ ನಾವು ಕಾಟ ಮಾಡಿಸೋದ್ವಲ್ಲ, ಆ ಮಿಲ್ಗೆ ಹೋಗಬೇಕು. ಅದಕ್ಕೆ ಹಗ್ಗ ಎಲ್ಲ ಹಾಕ್ಕೊಂಡಿದ್ದೀವಿ. ಹಗ್ಗ ಹಾಕ್ಲಿಲ್ಲ ಅಂದರೆ ನಿಟ್ಟೆಲ್ಲ ಲೂಸ್ ಆಗಿಬಿಡುತ್ತೆ. ಅದಕ್ಕೆ ಹಗ್ಗ ಹಾಕ್ಕೊಂಡಿದ್ದೀವಿ, ಹೊರಡ್ತಾ ಇದ್ದೀವಿ. ಈಗ ಕಾಟ ಮಾಡಿಸ್ಕೊಂಡು ಹೋಗಿದ್ವಲ್ಲ, ಅದೇ ಮಿಲ್ಗೆ ಬಂದಿದ್ದೀವಿ. ಹಗ್ಗ ಹಾಕಿದ್ವಲ್ಲ, ಅದೆಲ್ಲ ಬಿಚ್ಚುತ್ತಾ ಇದ್ದೀವಿ. ಮತ್ತೆ ಇಲ್ಲಿಂದ ಲೋಡ್ ಮಾಡಬೇಕು. ಮಹಾರಾಷ್ಟ್ರದಲ್ಲಿ ರಾಂಪುರಲ್ಲಿ ಫುಲ್ ಮಾಡಿ ಇದ್ದು ಡೀಸೆಲ್ಲು. ರಾಯಚೂರಲ್ಲಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು. ಇರೋ ಜೀರೋ ಬಂದಿಲ್ಲ. ಇರುಗುರು ಟ್ಯಾಂಕ್ ಆಗಿದೆ ರಾಯಚೂರಲ್ಲಿ. ಕಿಲೋಮೀಟರ್ ಎಷ್ಟು ಓಡಿದೆ ನೋಡೋಣ. 237 ಲೀಟ್ರ್, 86 ಪಾಯಿಂಟು, 21,155 ರೂಪಾಯಿ 26 ಪೈಸೆ, 844 ಡೆನ್ಸಿಟಿ ಇದೆ. ರೇಟ್ ಬಂದ್ಬಿಟ್ಟು 88 ರೂಪಾಯಿ 94 ರೂಪಾಯಿ ಇದೆ ರಾಯಚೂರಲ್ಲಿ. ಬಿಲ್ ತೆಗಿಗುರು. K06 731 ಕಿಲೋಮೀಟರ್ ಓಡಿದೆ, ಡಿವೈಡೆಡ್ ಬೈ 237 ಲೀಟ್ರು. ಮೈಲೇಜ್ ಎಷ್ಟಪ್ಪ ಬಂದಿದೆ ಅಂದರೆ 3.08 ಸಮಥಿಂಗು, 3.09 ತನಕ ಬಂದಿದೆ.
ಯಾಕಪ್ಪ ಮೈಲೇಜ್ ಸ್ವಲ್ಪ ಕಡಿಮೆನೇ ಬಂದಿದೆ, ಯಾಕಂದರೆ ಜಾಯಿಂಟ್ ಕೆಲಸ ಇದೆ, ಸ್ವಲ್ಪ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ಗೇರಲ್ಲೇ ನಿಧಾನ ಓಡಿಸಿದ್ವಿ. ಹಾಗಾಗಿ ಇನ್ನೊಂದು ಆದಿಲಾಬಾದಿಂದ ಅಪ್ ಟು ಹೈದ್ರಾಬಾದ್ ತನಕ ಬರೀ ಅಪ್ಪೇನೆ ಇರೋದು ರೋಡು. ಇನ್ನು 300 ಕಿಲೋಮೀಟ್ರು ಹೆಚ್ಚು ಕಡಿಮೆ ಬರೀ ಅಪ್ಪೇನೆ, ಎಲ್ಲೂ ಲೆವೆಲ್ ರೋಡ್ ಇಲ್ಲ. ಹಾಗಾಗಿ ಸ್ವಲ್ಪ ಗೇರಲ್ಲಿ ಓಡುತ್ತೆ. ಈ ರೋಡ್ಗೆ ಅಲ್ಲಿಂದ ಅಲ್ಲಿ ತನಕ ಸ್ವಲ್ಪ ಬರೋ ತನಕ ಡೀಸೆಲ್ ಮೈಲೇಜ್ ಕಡಿಮೆನೆ. ಮಹಾರಾಷ್ಟ್ರದಾಗೂ ಅಷ್ಟೇ, ಬರ್ತಾ ಅಲ್ಲಿ ಪಂಡ್ರಗೂಡ ಅಲ್ಲೆಲ್ಲ ದೊಡ್ಡ ಒಳ್ಳೆ ಘಾಟ್ ಇದ್ದಂಗೆ ಇದೆ ಒಪ್ಪುಗಳು. ರೋಡ್ ಬೇರೆ ಸರಿ ಇಲ್ಲ ಸ್ವಲ್ಪ, ಅದರಿಂದ ಮೈಲೇಜ್ ಕಡಿಮೆ ಬಂದೈತೆ. ಇವತ್ತು ಕುಕ್ಕಿಂಗು ನಮ್ಮ ರವಿದು ಚಿತ್ರಾನ್ನ ರೈಸ್ ಮಾಡಿದ್ದ. ಅವ್ರಿಗೆ ಏನು ಬೇಕೋ ಅದು ಮಾಡೋಕ್ಕೆ ಹೇಳಿದ್ದೆ. ನಾನು ಸುಮ್ಮನೆ ಸೈಡ್ಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಸೈಡಲ್ಲಿ ಕೂತ್ಕೊಂಡಿದ್ದೆ. ಅದಕ್ಕೆ ಇಬ್ಬರು ಸೇರಿಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟಿದ್ದಾರೆ. ಮಧ್ಯಾಹ್ನನೂ ಅದೇ, ಸಾಯಂಕಾಲ ನೈಟ್ಗೂ ಅದೇ ತಿನ್ಕೊತಾ ಇದ್ದೀವಿ. ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟು ಡೀಸೆಲ್ ಹಾಕ್ಕೊಂಡು ಓಡ್ತಾ ಇದ್ದೀವಿ ಬೆಂಗಳೂರು ಕಡೆಗೆ, ರಾಯಚೂರಿಂದ. ದಿ ನೆಕ್ಸ್ಟ್ ಡೇ. ಎಲ್ರಿಗೂ ಗುಡ್ ಮಾರ್ನಿಂಗು. ನಾನಿವಾಗ ಹಿರೇಹಳ್ಳಿ ಟೋಲ್ ಹತ್ರ ಇದ್ದೀನಿ. ರಾಯಚೂರಿಂದ ಬಳ್ಳಾರಿ ಪಾಸ್ ಮಾಡೋದಕ್ಕೆ ರಾತ್ರಿ 10 ಗಂಟೆಗೆ ನಾವು 9:45 10 ಗಂಟೆ ಆಗಿತ್ತು ರಾಯಚೂರು ಬಿಟ್ಟಾಗ. ಬಳ್ಳಾರಿ ಪಾಸ್ ಮಾಡಿಬಿಟ್ಟು ಹಿರಾಳ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಯಿತು. ನಾನು ಮಾನ್ವಿ ತನಕ ಗಾಡಿ ಓಡಿಸ್ದೆ, ಮಾನ್ವಿಯಿಂದ ರವಿ ಕೊಟ್ಟೆ. ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗಿದೆ, ಅದರಿಂದನೇ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತು. ಹಂಗಾಗಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. 4 ಗಂಟೆಗೆ ರವಿಗೆ ನಿದ್ರೆ ಬರ್ತಾಯಿತ್ತು. ನನಗೆ ಎದ್ದಾಳಿಸ್ತಾ, ಅಣ್ಣ ನಿದ್ರೆ ಬರ್ತಾಯಿತ್ತೆ ಅಂತ ಹೇಳ್ಬಿಟ್ಟು ಹೆಂಗೋ ನಿಧಾನಕ್ಕೆ ಬಂದಿದ್ದಾನೆ ಅಲ್ಲಿಂದ. ಸ್ವಲ್ಪ ಜಾಯಿಂಟ್ದು ನಮ್ಮದು ಕೆಲಸ ಇದೆ, ಹಿರಿಯೂರಲ್ಲಿ ಹೋಗಿ ಮಾಡಿಸ್ಬೇಕು. ಸರಿ ಬಾರಪ್ಪ, ನಾನು ನಿಧಾನ ಓಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲಿಂದ ಡ್ಯೂಟಿ ನಾನು ಚೇಂಜ್ ಮಾಡಿಕೊಂಡು 4 ಗಂಟೆಗೆ ಇವಾಗ ಹಿರೇಹಳ್ಳಿ ಟೋಲ್ ಹತ್ರ ಬಂದಿದ್ದೀನಿ. ಹಿರೇಹಳ್ಳಿ ಟೋಲಿಂದ ಒಂದು ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀನಿ. ಹಿರಿಯೂರಲ್ಲಿ ಚಿನ್ನಪ್ಪಣ್ಣನ ಗ್ಯಾರೇಜ್ ಹತ್ರ ಬಂದಿದ್ದೀನಿ. ಜಾಯಿಂಟು ಸ್ಟಾರ್ ಹೋಗಿದೆ, ಒಂದು ಹಾಕಿಸ್ಬೇಕು. ಹಂಗೆ ಜಾಯಿಂಟ್ದೆಲ್ಲ ಸೆಂಟ್ರ್ ಜಾಯಿಂಟ್ ರಬ್ಬರು ಚೆಕ್ ಮಾಡಿಸ್ತಾ ಇದ್ದೀನಿ. ಈ ಟ್ರಿಪ್ಪಲ್ಲಿ ಯಾಕೋ ನಮ್ಮ ಅದೃಷ್ಟನೇ ಸರಿ ಇಲ್ಲ ಅನಿಸುತ್ತೆ. ನೋಡಿ, ಇದರದ್ದು ಬ್ಯಾಕ್ ಜಾಯಿಂಟ್ದು 4 ಪೀಸ್ ಜಾಯಿಂಟ್ ಬರುತ್ತೆ ಇದರಲ್ಲಿ. ಲಾಸ್ಟ್ನೇದು ಸ್ಟಾರ್ ಹೋಗ್ಬಿಟ್ಟಿದೆ. ಬರಬೇಕಾದ್ರೆ ರಬ್ಬರ್ ಹೋಗಿತ್ತು, ಈ ಬರ್ತಾ ಬರ್ತಾ ಸ್ಟಾರು ಹೊರಟೋಯ್ತು. ಸಿಕ್ಕಾಪಟ್ಟೆ ಟೈಟ್ ಆಯ್ತಾ ವಿಜಯಣ್ಣ? ಅದೇ ಹೌದು, ಫಸ್ಟ್ ಟೈಮ್ ಬಿಚ್ಚುತ್ತಾ ಇರೋದು. ನನಗೀಗಲೂ ಹೇಳಿದ್ರು, ಶೋರೂಮಲ್ಲಿ ಫೋನ್ ಮಾಡಿದ್ದೆ, ಪ್ರೆಸ್ಸಿಂಗ್ ಮಾಡಿಸ್ರಿ, ಅದನ್ನ ಹೊಡಿಬೇಡ್ರಿ ಅಂತ ಹೇಳಿದ್ರು. ಹ್ಯಾಂಡ್ ಪ್ರೆಸ್ಸಿಂಗ್ ಬರುತ್ತೆ ಅಂತ ಹೇಳಿದ್ರು ಅವರು. ಹ್ಯಾಂಡ್ ಪ್ರೆಸ್ಸಿಂಗ್ ಬರುತ್ತೆ ಅಂತ ಹೇಳಿದ್ರು. ಪ್ರೆಸ್ಸಿಂಗ್ ಮಾಡಿಸಿ ಅದು ಹೊಡಿಬೇಡಿ ಜಾಸ್ತಿ ಅಂತ ಹೇಳಿದ್ರು. ರಾಜೇಂದ್ರ ಆಟೋಮೊಬೈಲ್ಸಲ್ಲಿ ತೊಗೊಂಡೆ ಸ್ಪೇರ್ ಪಾರ್ಟ್ಸು. ಇದು ಒಂದು ಸ್ಟಾರ್ ಬಂದುಬಿಟ್ಟು 3950 ರೂಪಾಯಿ. ಹೆವಿ ಡ್ಯೂಟಿ ಗ್ರೇಸ್ಲೆಸ್. ಹಾಂ, ಹೌದೌದು. ಜಾಯಿಂಟ್ ಎಲ್ಲ ರೆಡಿ ಆಯಿತು, 100% ಓಕೆ ಆಗಿದೆ. ಈಗ ಬೇರೆ ರಬ್ಬರ್ ಎಲ್ಲ ಚೆಕ್ ಮಾಡೋಕ್ಕೆ ಹೇಳಿದೆ, ಚೆಕ್ ಮಾಡಿದ್ರು. ಸೆಂಟ್ರ್ ಜಾಯಿಂಟ್ ಬೇರಿಂಗ್ ಎಲ್ಲ ಚೆಕ್ ಮಾಡೋಕ್ಕೆ ಹೇಳಿದೆ, ಚೆಕ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗಾಡಿ ರನ್ನಿಂಗ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು. ಬಾಯ್ ವಿಜಯಣ್ಣ, ಬರೋಣ. ಗ್ಯಾರೇಜಿಂದ ಎಲ್ಲ ಕೆಲಸ ಮಾಡಿಸ್ಕೊಂಡು ಸ್ವಾಮಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಊಟ ಮಾಡ್ಕೊಂಡು ಹೋಗ್ಬಿಡೋಣ ಒಂದೇ ಸತಿ ಸ್ವಾಮಿ ಹೋಟ್ಲಲ್ಲಿ. ಹೊರಡೋಣ ರವಿ, ಹೋಗೋಣ ಬೆಂಗಳೂರು ಹೋಗೋಣ. ನಾಳೆ ಸಂಡೇ ರಜಾ ಆಗಲ್ಲ, ಸಾರಿ ಖಾಲಿ ಆಗಲ್ವಂತೆ ಗಾಡಿ. ಫೋನ್ ಮಾಡಿದ್ದೆ ನಾಗಣ್ಣಂಗೆ, ಖಾಲಿ ಮಾಡೋರಿಗೆ, ಅಣ್ಣ ಭಾನುವಾರ ಖಾಲಿ ಆಗಲ್ಲಣ್ಣ, ಯಶವಂತಪುರ ಅಂಗಡಿ ಯಾವ ಓಪನ್ ಇರಲ್ಲ ಅಂತ ಹೇಳೋನೆ. ಏನು ಮಾಡೋದು, ಹೋಗೋಣ ಮನೆಗೆ ಹೋಗೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ.
ಸ್ನೇಹಿತರೆ 12:15 ಗಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಿರಿಯೂರಿಂದ ಹೊರಟವನು 2:45ಗೆ ತುಮಕೂರಿಗೆ ಬಂದಿದ್ದೀನಿ ಪೆಟ್ರೋಲ್ ಬಂಕಿಗೆ. ನಮ್ಮ ಪರ್ಮನೆಂಟ್ ಅಡ್ಡ ವಿನಾಯಕ ಫ್ಯೂಲ್ ಸ್ಟೇಷನ್ ಒಳಗಡೆ ಬಂದ್ಬಿಟ್ಟು ಗಾಡಿ ಇಲ್ಲೇ ನಿಲ್ಸಿದ್ದೀನಿ. ಸ್ವಲ್ಪ ಕೆಲಸ ಇದೆ. ಕೆಲಸ ಏನಪ್ಪ ಅಂದ್ರೆ ಗಾಡಿದು ಪರ್ಮಿಟ್ ಮತ್ತೆ ಎಫ್ಸಿದೆಲ್ಲ ರಿನ್ಯೂವಲ್ ಕೊಟ್ಟಿದ್ನಲ್ಲ, ಎಫ್ಸಿ ಎಲ್ಲ ಮಾಡಿಸ್ಕೊಂಡು ಗಾಡಿ ಲೋಡ್ಗೆ ಎತ್ಕೊಂಡು ಹೋಗಿದ್ದೆ. ಎಲ್ಲ ಪೇಪರ್ಸ್ ಬಂದ ಮೇಲೇ ಎತ್ಕೊಂಡು ಹೋಗಿದ್ದು. ಆದರೆ ನಾನು ತುಮಕೂರಿಗೆ ಬಂದು ಕಲೆಕ್ಟ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ವಾಟ್ಸಪ್ ಮಾಡಿದ್ರು, ಅದನ್ನೇ ಒಂದು ಪ್ರಿಂಟೌಟ್ ತಗೊಂಡು ಒಂದು ಟ್ರಿಪ್ ಹೋಗ್ಬಿಟ್ಟು ಬಂದೆ. ಜೆರಾಕ್ಸ್ ಇಟ್ಕೊಂಡು ಪ್ರಿಂಟೌಟ್ ಇಟ್ಕೊಂಡು ಈಗ ಹೋಗ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ ಇಸ್ಕೊಂಬರ್ಬೇಕು. ನಾನು ಆಫೀಸ್ ಹತ್ರ ಹೋಗೋಣ, ಪೇಪರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋಣ. ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಸ್ನೇಹಿತರೆ, ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ. ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಎಲ್ಲ ಇಸ್ಕೊಂಬಂದೆ. ಬರೀ ಜೆರಾಕ್ಸ್ ಇಟ್ಕೊಂಡು ಒಂದು ಟ್ರಿಪ್ ಹೋಗಿ ಬಂದಿದ್ದಾಯಿತು. ಜೆರಾಕ್ಸ್ ಎಲ್ಲ ತೆಗೆದುಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸು ಫೈಲ್ಗೆ ಹಾಕ್ಕೊಳ್ಳೋಣ. ಔಟ್ ಆಫ್ ಸ್ಟೇಟ್ ಹೋಗ್ಬೇಕಾದ್ರೆ ಮೇನ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಲೇಬೇಕು. ಕೆಲವು ಕಡೆ ಕಿರಿಕ್ ಮಾಡ್ತಾರೆ, ಅದಕ್ಕೋಸ್ಕರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಲೇಬೇಕು ಔಟ್ ಆಫ್ ಸ್ಟೇಟ್ ಓಡೋ ಗಾಡಿಗಳು. ಪೆಟ್ರೋಲ್ ಬಂಕಿಂದ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಬಂದು ಫೈಲ್ಗೆ ಹಾಕೊಂಡು ಹೊರಟೋರು ಸೀದಾ ಕ್ಯಾಸಂದ್ರ ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಬ್ರೇಕ್ ತೊಗೊಂಡಿದ್ದೀವಿ. ಬಳ್ಳಾರಿಯಿಂದ ನಾನು ಓಡಿಸ್ದೆ ತುಮಕೂರು ಕ್ಯಾಸಂದ್ರ ಟೋಲ್ ಗಂಟ. ಇಲ್ಲಿಂದ ರವಿ ಓಡಿಸ್ತಾ ಇದ್ದಾನೆ ಬೆಂಗಳೂರು ಗಂಟ. ಡ್ರೈವಿಂಗು ರವಿದು. ಈ ಲಾರಿಯವ್ರಿಗೆ ವೀಕೆಂಡ್ ಯಾಕನ ಬರ್ತೈತಪ್ಪ ಅನ್ನಿಸ್ಬಿಡ್ತೈತಲ್ಲ. ನಮಗೆ ಬೇಜಾರಾಗತ್ತೆ, ತಲೆ ಕೆಟ್ಟು ಗೊಬ್ಬರ ಆಗೋಗ್ತೈತಿ. ಯಾವ ಬ್ರೇಕ್ ಹೊಡಿ, ಗೇರ್ ಹಾಕೋ, ಕ್ಲಚ್ ಹೊಡಿ, ಇದೇ ಆಗೋಗ್ತೈತಿ ಬರೀ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್. ನಾಳೆ ಸಂಡೇ ಇರೋದ್ರಿಂದ ಗಾಡಿ ಖಾಲಿ ಆಗ್ತಾ ಇಲ್ಲ, ಅದಕ್ಕೆ ಪಾರ್ಕಿಂಗಲ್ಲಿ ಹಾಕಿದ್ದೀನಿ. ಇದೇ ಪಾರ್ಕಿಂಗಲ್ಲಿ ಹಾಕಿದ್ದೀನಿ ಗಾಡಿ. ಇಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು ರವಿ, ಗೌತಮ್ ಗಾಡಿನಲ್ಲಿ ಇದ್ದಾನೆ. ಬಾಯ್ ರವಿ. ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ಭಾನುವಾರ ಗಾಡಿ ಖಾಲಿ ಆಗಲಿಲ್ಲ, ತಂದ್ಬಿಟ್ಟು ಪಾರ್ಕಿಂಗಲ್ಲಿ ಹಾಕಿ ಹೋಗಿದ್ದೆ. ಬಂದ್ಬಿಟ್ಟು 3 ಗಂಟೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬರ್ತಾ ಇದೆ ನೋಡಿ, ಮಳೆ ಬೇರೆ ಬರ್ತಾ ಇದೆ. 10 ಡೆಲಿವರಿ ಇದೆ, ಖಾಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಶವಂತಪುರ ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ, ಯಶವಂತಪುರ ಮಾರ್ಕೆಟ್ಗೆ. ಈ ಮಳೆನಲ್ಲಿ 8 ಡೆಲಿವರಿ ಖಾಲಿ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಎಲ್ಲ ಕಿತ್ತಾಕಿದ್ದೀವಿ. 8 ಡೆಲಿವರಿ ಶೆಡ್ ಇರೋವು, ಇನ್ನೊಂದು 2 ಇದ್ದಾವೆ ಡೆಲಿವರಿ. ಆ ಡೆಲಿವರಿನೇ ಕೊಡಬೇಕು, ಶೆಡ್ ಇಲ್ಲ. ಟಾರ್ಪಲ್ ಮಡ್ಚಿ ಸಾಕಾಗೋಯ್ತು. ಸ್ನೇಹಿತರೆ ಅನ್ಲೋಡ್ ಮಾಡಿಕೊಂಡು ಪಾರ್ಕಿಂಗ್ ಬಂದಿದ್ದೀನಿ. ಪಾರ್ಕಿಂಗ್ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ನೀರು ನಿಂತ್ಕೊಬಿಟ್ಟಿದೆ. ಟಾರ್ಪಲ್ಲು ಎಲ್ಲ ನೆಂದೋಗ್ಬಿಟ್ಟಿದೆ, ಮಡ್ಚಕ್ಕಾಗ್ತಾ ಇಲ್ಲ. ಟಾರ್ಪಲ್ ಒಣಗ್ತಾ ಇಲ್ಲ. ಟಾರ್ಪಲ್ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಹಾಳಾಗ್ಬಿಡುತ್ತೆ. ಟಾರ್ಪಲ್ಲು ಒಣಗಿಸೇ ಮಡಚಬೇಕು, ಇಲ್ಲಾಂದರೆ ಬೂಸ್ಟ್ ಬಂದುಬಿಟ್ಟು ಎಲ್ಲ ಹಾಳಾಗ್ಬಿಡುತ್ತೆ ಟಾರ್ಪಲ್ಲು. ಅದಕ್ಕೋಸ್ಕರ ಬಾಡಿನಲ್ಲೇ ಹಂಗೆ ಬಿಟ್ಟಿದ್ದೀವಿ. ಟಾರ್ಪಲ್ ಎಳ್ಕೊಂಡೆಲ್ಲ ಅನ್ಲೋಡ್ ಮಾಡಿದ್ದು. ಪಾರ್ಕಿಂಗ್ ನೋಡಿ ಹೆಂಗಿದೆ ಅಂತ, ರಸ್ತೆ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಂಗಾಗ್ಬಿಟ್ಟಿದೆ ಮಳೆ ಬಂದು. ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.